ಸ್ನೇಹಿತರೆ, ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಮತ್ತು ಬ್ಯಾಂಕ್ ಅಧಿಕಾರಿಗಳ ಹೆಸರಲ್ಲಿ ನಿಮಗೆ ಕಾಲ್ ಬಂದಿತ್ತಾ? ನಿಮ್ಮ KYC ಆಗಿಲ್ಲ, ಕಾಲ್ನಲ್ಲೇ ನಿಮಗೆ KYC ಮಾಡಿಕೊಡ್ತೀವಿ, ಇಲ್ಲದಿದ್ದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಸ್ಟಾಪ್ ಆಗುತ್ತೆ, ಈ ಕೂಡಲೇ KYC ಮಾಡಿಸ್ಕೊಳ್ಳಿ ಅಂತ ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳ ಹೆಸರಲ್ಲಿ ಜನರಿಗೆ ಕಾಲ್ ಮಾಡುತ್ತಿದ್ದಾರೆ. ಹಾಗಾದ್ರೆ ಈ ರೀತಿ ಕಾಲ್ ಮಾಡಿರೋದು ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳ? ಕಾಲ್ನಲ್ಲೇ KYC ಮಾಡಿಸಿಕೊಂಡ್ರೆ ನಿಮಗೆ ತೊಂದರೆ ಇದೆಯಾ? ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ಮಿಸ್ ಮಾಡದೆ ನೋಡಿ, ಇಲ್ಲ ಅಂದ್ರೆ ನೀವು ಕೂಡ ಈ ತಪ್ಪನ್ನ ಮಾಡೇ ಮಾಡ್ತೀರಾ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ನಾವು ಬರೋ ತರ ಮಾಡ್ಕೊಡ್ತೀವಿ ಅಂತ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಖುಷಿ ಆಗಲ್ವಾ? ಹೌದು ಸ್ನೇಹಿತರೆ, ಈಗ ಇದೇ ರೀತಿಯ ಸ್ಕ್ಯಾಮ್ ಕರ್ನಾಟಕದಲ್ಲಿ ಕೂಡ ನಡೀತಾ ಇದೆ. ಸರ್ಕಾರಿ ಅಧಿಕಾರಿಗಳು ಅಂತ ಸುಳ್ಳು ಹೇಳಿಕೊಂಡು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ನಿಮ್ಮ ಹೆಸರು, ವಿಳಾಸವನ್ನ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಹೇಳ್ತಾರೆ. ನಿಮ್ಮ ಇನ್ಫಾರ್ಮೇಶನ್ ಹೇಳಿದ ಮೇಲೆ ನಿಮಗೆ ಒಂದು ನಂಬಿಕೆ ಬರುತ್ತೆ, ಇವರು ಸರ್ಕಾರಿ ಅಧಿಕಾರಿಗಳಾಗಿರ್ಬಹುದು ಅಂತ. ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ನಿಮ್ಮ ಉತ್ತರ ಏನೇ ಆಗಿದ್ರು ಕೂಡ ನಿಮಗೆ ಕಂಪಲ್ಸರಿ KYC ಮಾಡಿಸ್ಕೊಳ್ಬೇಕು, ಇಲ್ಲದಿದ್ರೆ ಮುಂದೆ ನಿಮಗೆ ಸರ್ಕಾರದಿಂದ ಯಾವುದೇ ಹಣ ಬರಲ್ಲ. ಹಾಗಾಗಿ ಈ ಕೂಡಲೇ ಈ KYC ಮಾಡಿಸಿ ಅಂತ ಹೇಳ್ತಾರೆ. ಈ ಮಾತನ್ನ ನಂಬಿಕೊಂಡು ತುಂಬಾ ಜನರು ಬ್ಯಾಂಕ್ ಅಕೌಂಟ್ ಮಾಹಿತಿ ಮತ್ತು OTP ಹೇಳಿ ಸಾವಿರಾರು ರೂಪಾಯಿ ಕಳೆದುಕೊಂಡಿದ್ದಾರೆ. ಪಾಪ ತುಂಬಾ ಜನ ಹೆಂಗಸರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎನ್ನುವ ಟೆನ್ಷನ್ ಇರುತ್ತೆ. ಹಾಗಾಗಿ ಯಾವುದೋ ಅಧಿಕಾರಿಗಳೇ ಕಾಲ್ ಮಾಡಿರಬಹುದು ಅಂತ ಕಣ್ಮುಚ್ಚಿಕೊಂಡು ಏನನ್ನು ವಿಚಾರಿಸದೆ ಎಲ್ಲಾ ಮಾಹಿತಿ ನೀಡಿ ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಝೀರೋ ಮಾಡಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿರಬೇಕು. ಯಾವ ಅಧಿಕಾರಿಗಳು ಕೂಡ ಕಾಲ್ ಮಾಡಿ ಈ KYC ಮಾಡಿಸಲ್ಲ. ಪರಿಚಯ ಇಲ್ಲದವರ ಬಳಿ ಯಾವುದೇ ಕಾರಣಕ್ಕೂ OTP ಹೇಳಬಾರ್ದು. ಒಂದು ವೇಳೆ ನಿಮಗೆ KYC ಮಾಡಿಸಬೇಕು ಅಂದ್ರೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಈ KYC ಮಾಡಿಸಿಕೊಳ್ಳಿ ಮತ್ತು ರೇಷನ್ ಅಂಗಡಿಗೆ ನೇರವಾಗಿ ಹೋಗಿ ಈ KYC ಯನ್ನ ಮಾಡಿಸಬೇಕು. ಮನೆಯೊಳಗಿರುವ ಹೆಂಗಸರಿಗೆ ಈ ಮಾಹಿತಿ ಗೊತ್ತಿರಲ್ಲ, ಹಾಗಾಗಿ ಅವರಿಗೆ ತಪ್ಪದೆ ತಿಳಿಸಿ ಹೇಳಿ. ಈ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ಜಾಸ್ತಿ ಜನರಿಗೆ ಈ ಮಾಹಿತಿ ಹೋಗಿ ಮುಟ್ಟುತ್ತೆ. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.